ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಂತ್ ಎಸ್ ಕರ್ಜಗಿ, ಕನ್ನಡ ಉಪನ್ಯಾಸಕರು. ವೆಲ್ಕಮ್ ಟು ಧ್ವನಿ ಅಕಾಡೆಮಿ. ಸ್ನೇಹಿತರೆ, ಈಗಾಗಲೇ ಹಲವು ವರ್ಷಗಳಿಂದ ಯಾವುದೇ ನೇಮಕಾತಿ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ತುಂಬ ಹೋರಾಟಗಳನ್ನೆಲ್ಲ ಮಾಡ್ತಾಯಿದ್ರಿ. ಆ ಹೋರಾಟಗಳ ಫಲವಾಗಿ ಇವತ್ತು ಸಿಕ್ಕಾಪಟ್ಟೆ ನೋಟಿಫಿಕೇಷನ್ ಆಗಿದೆ. ಈಗ ವಿದ್ಯಾರ್ಥಿಗಳ ಗೊಂದಲ, ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು ಅಂತೇಳಿ. ಯಾವುದನ್ನು ಓದ್ತೀರಿ, ಯಾವುದನ್ನು ಬಿಡ್ತೀರಿ ಅನ್ನೋದನ್ನು ಸರಿಯಾದಂತಹ ಒಬ್ಬ ಮೆಂಟರ್ ಕಡೆಯಿಂದ ಮಾರ್ಗದರ್ಶನ ತೊಗೊಂಡು ಈ ಸರಿ ಜಾಬನ್ನು ಪಡೆದುಕೊಳ್ಳುವಂತಹ ವ್ಯಕ್ತಿಗಳು ನೀವಾಗಿರಿ ಎನ್ನುವಂತಹ ಮಾತನ್ನು ನಿಮ್ಮ ವೆಲ್ವಿಷರಾಗಿ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ನಾನು ಇಲ್ಲಿ ನಿಮಗೆ ಹೊರಟಿರುವಂತಹ ವಿಚಾರ ಧ್ವನಿ ಅಕಾಡೆಮಿ ಅಂತ ಹೇಳಿಬಿಟ್ಟು ಈಗಾಗಲೇ ತಮಗೆಲ್ಲ ಚಿರಪರಿಚಿತವಾಗಿರುವಂಥ ಒಂದು ಅಕಾಡೆಮಿ. ಈ ಧ್ವನಿ ಅಕಾಡೆಮಿಯವರು ಮುಂಬರುವಂತಹ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಉತ್ತಮವಾದಂತಹ ಯೋಜನೆಯನ್ನು ಸಿದ್ಧಪಡಿಸಿ ಹಲವು ಪರಿಣಿತರ ತಂಡವನ್ನು ಕಟ್ಟಿಕೊಂಡು ತಮಗೆ ಉತ್ತಮವಾಗಿರುವಂಥ ಮಾಹಿತಿಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಯಾರೂ ಮಾಡದೇ ಇರುವಂತಹ ಒಂದು ಪ್ರಯತ್ನವನ್ನು ಈ ತಂಡ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಿದೆ. ಈ ತಂಡದ ಭಾಗವಾಗಿ ನಾನು ಇದ್ದೀನಿ, ಅದು ಇನ್ನೂ ಖುಷಿ ಆಗ್ತಿದೆ ಅನ್ನುವಂಥದ್ದು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರೂ ಕೂಡ ಅಷ್ಟು ಅಮೌಂಟು, ಇಷ್ಟು ಅಮೌಂಟು, ಅಷ್ಟು ದುಡ್ಡು, ಇಷ್ಟು ದುಡ್ಡು, ಕಡಿಮೆ ದುಡ್ಡು, ಹೆಚ್ಚಿಗೆ ದುಡ್ಡು, ಹಾಗೆ ಹೀಗೆ ಅನ್ನುವಂತಹ ಗೊಂದಲ ಇಟ್ಕೊಂಡು ಏನೇನೋ ಕೊಡುವಂತಹ ಒಂದು ಅವಸರದಲ್ಲಿ ಏನು ಕೊಡಬೇಕು, ಯಾರಿಂದ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನುವಂಥದ್ದನ್ನೆಲ್ಲ ಬಿಟ್ಕೊಂಡು ಏನೇನೋ ಮಾಡ್ತಿದ್ದಾರೆ. ಈ ಒಂದು ತಂಡ ಏನಿದೆಯಲ್ಲ, ಇದು ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳಿಗೆ ಹೀಗೇ ಕೊಡಬೇಕು, ಇಷ್ಟನ್ನೇ ಕೊಡಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡಿಕೊಂಡು ಮುಂದೆ ಹೊರಟಿದ್ದಾರೆ. ಆ ತಂಡದ ಜೊತೆಗೆ ನಾನು ಭಾಗವಾಗಿ ನಿಮಗೆಲ್ಲರಿಗೂ ಗೈಡ್ ಮಾಡಲಿಕ್ಕೆ ಅಥವಾ ಮಾಹಿತಿಯನ್ನು ಕೊಡಲಿಕ್ಕೆ ತಯಾರಾಗಿದ್ದೀನಿ. ತಾವುಗಳು ಈ ಧ್ವನಿ ಅನ್ನುವಂತಹ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿಕೊಂಡು ಅಲ್ಲಿರುವಂತಹ ಕಾಂಟ್ಯಾಕ್ಟ್ ನಂಬರನ್ನು ತೊಗೊಂಡು ಅವ್ರನ್ನ ಸಂಪರ್ಕಿಸಿ ನಿಮಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡಿ. ಈ ಕಮ್ಯುನಿಕೇಷನ್ ಪೇಪರಲ್ಲಿ ನೀವು ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಪಟ್ಟಂತೆ ಏನಾದರೂ ಇದ್ದರೆ ಅವ್ರ ಜೊತೆ ನೀವು ಫರ್ದರ್ ಡಿಸ್ಕಷನ್ ಮಾಡಿ. ಅಲ್ಲಿ ನಾನು ಕನ್ನಡ ವಿಷಯವನ್ನು ಡೀಲ್ ಮಾಡಿಕೊಡ್ತೀನಿ. ಈ ಕನ್ನಡ ವಿಷಯ ನಿಮಗೆ ಕಂಪ್ಲೀಟಾಗಿ ಒಂದು ಪ್ಯಾಕೇಜ್ ಮುಖಾಂತರ ಸಿಗುತ್ತೆ. ಟೆಸ್ಟ್ ಸೀರೀಸ್ ಸಿಗುತ್ತೆ, ಜೊತೆಗೆ ಆ ಟೆಸ್ಟು ಅದ್ರ ಜೊತೆಗೆ ಕ್ಲಾಸ್ ಸಿಗುತ್ತೆ. ಕ್ಲಾಸ್ ಇನ್ ದ ಸೆನ್ಸ್ ಏನು ಟೆಸ್ಟ್ ಇರುತ್ತೆ ಅದೇ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಪ್ಯಾಕೇಜನ್ನು ಕೊಡ್ತಾ ಹೋಗ್ತಾರೆ. ಅದೆಲ್ಲ ಹೇಗಿರುತ್ತೆ, ನೀವೆಲ್ಲ ಏನು ಮಾಡಬೇಕು, ಹೇಗೆ ಓದಬೇಕು, ಅದರ ಸಿಸ್ಟಮ್ ಏನಿರುತ್ತೆ ಅನ್ನೋದನ್ನು ನಾನು ಇವತ್ತಿನ ತರಗತಿಯಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ವೆಲ್ಕಮ್ ಟು ಧ್ವನಿ ಅಕಾಡೆಮಿ. ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಇದು ನನ್ನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ನನ್ನ ಒಂದು ವಿಷಯ ಪತ್ರಿಕೆ. ಕಮ್ಯುನಿಕೇಷನ್ ಪೇಪರಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇರೋದು ಈಗಾಗಲೇ ನಿಮಗೆ ಗೊತ್ತಿದೆ. ನಾನು ಡೀಲ್ ಮಾಡೋದು ಕನ್ನಡ ವಿಷಯ. ಕನ್ನಡದಲ್ಲಿ ನೀವೇನು ಓದಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಿದ್ರೆ ಮುಖ್ಯವಾಗಿ ಬರೋದು ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ. ಈಗಾಗಲೇ ನೀವು ಬೇರೆ ಬೇರೆ ಕಡೆ ನಮ್ಮನ್ನು ಬೇರೆ ಬೇರೆ ವಿಂಗಲ್ಲಿ ನೋಡಿರ್ಬೋದು. ಬಟ್ ಇಲ್ಲಿ ತುಂಬ ವಿಶೇಷವಾಗಿ ಏನಂದರೆ, ಟೆಸ್ಟ್ ಕೊಟ್ಟು ಟಾಪಿಕ್ ವೈಸ್ ಟೆಸ್ಟ್ ಮಾಡಿ ಆ ಟೆಸ್ಟನ್ನು ಕಂಡಕ್ಟ್ ಮಾಡಿ ಆದಮೇಲೆ ಅದರ ಕಂಪ್ಲೀಟ್ ಆಗಿರುವಂಥ ಆನ್ಸರನ್ನು ಕೊಡಬೇಕು ನಿಮಗೆ ಅನ್ನುವಂತಹ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಇದು ಒಂದು ಒಳ್ಳೆಯ ಯೋಜನೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಿದ್ರೆ ಕನ್ನಡದಲ್ಲಿ ಯಾವುದೇ ಪರೀಕ್ಷೆ ತೊಗೊಂಡ್ರು ಕೂಡ ನೀವು, ನಾಟ್ ಓನ್ಲಿ VAO, ಯಾವುದೇ ಪರೀಕ್ಷೆ ತೊಗೊಂಡ್ರು ಕೂಡ ನಿಮಗೆ ಇಷ್ಟು ಸಿಲೆಬಸ್ ಅಂತ ಇದ್ದೇ ಇರುತ್ತೆ. ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಅಂತ ಇರುತ್ತೆ. ಅದರಲ್ಲಿ ಮತ್ತೆ ಏನೇನು ಬರುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋದರೆ ನಿಮಗೆ 1ನೇ ಟೆಸ್ಟಲ್ಲಿ ಏನಿರುತ್ತೆ, 2ನೇ ಟೆಸ್ಟಲ್ಲಿ ಏನಿರುತ್ತೆ, 3ನೇ ಟೆಸ್ಟ್ ಏನು, 4ನೇ ಟೆಸ್ಟ್ ಏನು, 5ನೇ ಟೆಸ್ಟ್ ಏನು ಎಲ್ಲ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಆಮೇಲೆ ನಿಮಗೆ ಈಗಾಗಲೇ ಈ ಗ್ರೂಪ್ C ಅಥವಾ VAO ಪ್ಯಾಟರ್ನ್ ಹೇಗಿರುತ್ತೆ, ಕ್ವಶನ್ ಪೇಪರ್ ವೇಟೇಜ್ ಹೇಗಿರುತ್ತೆ ಅನ್ನೋದನ್ನು ಈಗಾಗಲೇ ನಿಮಗೆ ಧ್ವನಿ ಆ್ಯಪಲ್ಲಿ ಬಿಟ್ಟಿದ್ದಾರೆ. ನೀವು ಕೂಡ ಟೆಸ್ಟನ್ನು ಬರೀಬೋದು. ಟೆಸ್ಟ್ ಬರೋದಾದಮೇಲೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಂಡಾದಮೇಲೆ ಈ ಶೆಡ್ಯೂಲ್ ಅಥವಾ ಈ ಟೆಸ್ಟನ್ನು ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂತಹ ನಿರ್ಧಾರಕ್ಕೆ ನೀವು ಬರ್ತೀರಿ ಅನ್ನುವಂಥದ್ದು ನನ್ನೊಂದು ಸಲಹೆ. ಹಾಗಿದ್ರೆ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಅನ್ನುವಂಥದ್ದು ಪೂರ್ವ ಪರೀಕ್ಷಾ ಸಿದ್ಧತಾ ಪಠ್ಯಕ್ರಮ ಟೆಸ್ಟ್ 1 to 5 ಅಂತಂದು ಹೇಳಿಬಿಟ್ಟು ಅದರಲ್ಲಿ ನಿಮಗೆ ಯಾವ್ಯಾವ ರೀತಿಯಾಗಿರುವಂತಹ ಟೆಸ್ಟನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ತಾರೆ ಎಂಬುದಾಗಿ ನೋಡೋದಾದರೆ ಚರ್ಚೆ ಮಾಡ್ಕೊತ ಹೋಗೋಣ. ಮೊದಲನೆಯ ಚಾಪ್ಟರ್ ಟೆಸ್ಟ್ 1 ಅಥವಾ ಚಾಪ್ಟರ್ಗಿಂತ ಟೆಸ್ಟ್ 1 ಮೊದಲನೇ ಟೆಸ್ಟಲ್ಲಿ ಏನೇನೆಲ್ಲ ಇರುತ್ತೆ ಅನ್ನುವಂಥದ್ದನ್ನು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇ ಟೆಸ್ಟಲ್ಲಿ ಏನಿರುತ್ತೆ, ಹಂಗಾರೆ ಮೊದಲನೇ ಟೆಸ್ಟು ಯಾವತ್ತಿರುತ್ತೆ ಅನ್ನುವಂಥ ಮಾಹಿತಿ ಬೇಕಾದರೆ ನೀವು ಧ್ವನಿ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಮೊದಲನೇ ಟೆಸ್ಟಲ್ಲಿ ಏನಿರುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲನೇ ಟೆಸ್ಟು ಅಕ್ಷರ ಮತ್ತು ಪ್ರಾಚೀನ ಸಾಹಿತ್ಯ ಅಂತಿದೆ, ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಅಕ್ಷರ ಮತ್ತು ಪ್ರಾಚೀನ ಸಾಹಿತ್ಯ. ಹಂಗಾರೆ ಅಕ್ಷರ ಮತ್ತು ಪ್ರಾಚೀನ ಸಾಹಿತ್ಯ ಇರುವಂತಹ ಈ ಟಾಪಿಕಲ್ಲಿ ನಾನು ನಿಮಗೆ ಏನೇನು ಇದರಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ಅಥವಾ ನಾನು ನಿಮಗೆ ಈ ಟಾಪಿಕಲ್ಲಿ ನಿಮಗೆ ಏನೇನು ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಸಿಗುತ್ತೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಏನು ಸಿಗುತ್ತೆ, ಇಷ್ಟು ಸಬ್ಜೆಕ್ಟನ್ನು ನೀವು ಓದ್ಕೊಂಡು ರೆಡಿ ಆಗಬೇಕು. ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ಸಿಗೆ ಆನ್ಸರ್ ಬರೀಬೇಕು. ಏನು ತಪ್ಪು ಮಾಡಿದ್ದೀರಿ ಅನ್ನುವಂಥದ್ದನ್ನು ನಾನು ಮತ್ತೆ ನಿಮಗೆ ಎಕ್ಸಾಮ್ ಬರೆದನ್ನು ಹೇಳ್ಕೊಡ್ತೀನಿ. ಇದು ಪ್ಯಾಕೇಜ್. ಹಾಗಿದ್ರೆ ಅಕ್ಷರ
ವರ್ಣಮಾಲೆ ಅಂತಿದೆ. ಓಕೆ, ಅಕ್ಷರ ಮತ್ತು ವರ್ಣಮಾಲೆ. ಈ ಅಕ್ಷರ ಮತ್ತು ವರ್ಣಮಾಲೆ ಅನ್ನುವಂಥದ್ದು ಕನ್ನಡ ವರ್ಣಮಾಲೆಯ ಮೂಲಭೂತ ಜ್ಞಾನ ಅನ್ನುವಂತಹ ಒಂದು ಟಾಪಿಕ್ ಇದೆ. ಅದು ಅಕ್ಷರಗಳು ಎಷ್ಟು? 47 ಎಷ್ಟು? 52, 47, 49, 32, 26. ಅದೆಲ್ಲ ಹೇಗೆ ಯಾರ್ಯಾರು ಎಷ್ಟೆಷ್ಟು ಹೇಳಿದರು, ಯಾಕೆ ಹೇಳಿದರು, ಅದರ ಒಂದು ಸಂಪೂರ್ಣವಾಗಿರುವಂಥ ಪ್ಯಾಕೇಜ್ ಏನು, ಅದೆಲ್ಲವನ್ನು. ಯಾಕಂದರೆ ಒಂದೊಂದು ಪರೀಕ್ಷೆಯಲ್ಲಿ ಒಂದೊಂದು ರೀತಿ ಎಕ್ಸಾಮ್ ಪ್ರಶ್ನೆ ಬರ್ಬೋದು. ಟೋಟಲ್ ಆಗಿರುವಂಥ ಅಕ್ಷರಗಳು 52 ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಯಾರು ಏನು ಹೇಳಿದರು? ಕೆ ಸಿ ರಾಜ ಏನು ಹೇಳ್ದ, BM ಶ್ರೀಕಂಠ ಏನು ಹೇಳಿದ್ರು, ಭಾಷಾ ವಿದ್ವಾಂಸರು ಏನು ಹೇಳಿದರು, ಅದೆಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ. ವರ್ಣಮಾಲೆ ಅಂತ ಹೇಳಿದ ತಕ್ಷಣ ನೀವು ಅದರಲ್ಲಿ ಮತ್ತೆ ರಸಸ್ವರಗಳು, ದೀರ್ಘಸ್ವರಗಳು, ಸ್ವರಗಳು, ವ್ಯಂಜನಗಳು, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ, ಯೋಗವಾಹಗಳು ಇವೆಲ್ಲವನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಓದಬೇಕು. ಪ್ರಶ್ನೆಗಳು ಆ ಎಲ್ಲ ಟಾಪಿಕ್ ಮೇಲೆ ಬರುತ್ತೆ. ಸಂಧ್ಯಾಕ್ಷರ ಮತ್ತು ಒತ್ತಕ್ಷರ, ವ್ಯಂಜನಗಳು ಸೇರಿದರೆ ಒತ್ತಕ್ಷರ, ಸ್ವರಗಳು ಸೇರಿದರೆ ಸಂಧ್ಯಾಕ್ಷರ. ಈ ಟಾಪಿಕನ್ನು ಕೂಡ ತಾವು ಓದ್ಕೋಬೇಕು. ಆಮೇಲೆ ಅಕ್ಷರಗಳು ಹುಟ್ಟುವ ಸ್ಥಾನಗಳು ಅಂತೇಳಿ ನಿಮ್ಮ ಯಾವುದೇ ಪರೀಕ್ಷೆಗಳನ್ನು ಗಮನಿಸಿ ಅಥವಾ ಯಾವುದೇ ಪರೀಕ್ಷೆನ ನೋಡಿ ಈ ಟಾಪಿಕ್ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ. ಅದರಲ್ಲಿ ನಿಮ್ಮ ಗ್ರೂಪ್ ಸಿ ಪ್ಯಾಟ್ರನ್ ಕಮ್ಯುನಿಕೇಷನ್ ಪೇಪರ್ ಅಂತ ಅನೌನ್ಸ್ ಮಾಡ್ತಾನಲ್ಲ, ಈ ಒಂದು ಪ್ಯಾಟ್ರನಲ್ಲಿ ನಿಮಗೆ ಈ ರೀತಿಯಾಗಿರುವಂಥ ಪ್ರಶ್ನೆ ಖಂಡಿತವಾಗಿ ಬರುತ್ತೆ, ಬಂದೇ ತೀರುತ್ತದೆ. ಹಾಗಾಗಿ ಈ ಟಾಪಿಕ್ ಸ್ವಲ್ಪ ನೋಡ್ಕೋಬೇಕು. ಇಲ್ಲಿ ಕಂಠ್ಯ, ತಾಲವ್ಯ, ಮೂರ್ಧನ್ಯ, ಓಷ್ಠ್ಯ ಅನ್ನುವಂತಹ ಪ್ರಕಾರಗಳದಾವು, ಅವುಗಳ ಬಗ್ಗೆ ನೀವು ನೀಟಾಗಿ ಓದ್ಕೋಬೇಕು. ಆಮೇಲೆ ಭಾಷಾ ಪ್ರಯೋಗ ಅನ್ನುವಂಥ ಒಂದು ಚಾಪ್ಟರ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಗಾದೆ ಮಾತುಗಳು, ದುರುಕ್ತಿಗಳು, ಜೋಡು ನುಡಿ, ನುಡಿಗಟ್ಟು, ಅನುಕರಣಾವ್ಯಯಗಳ ಬಗ್ಗೆ ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡಬೇಕು. ಅದರ ಬಗ್ಗೆ ಪ್ರಶ್ನೆ ಇರುತ್ತೆ. ಪ್ರಶ್ನೆ ಪರೀಕ್ಷೆ ಬರೋದಾದ ಮೇಲೆ ನೀವು ನೀಟಾಗಿ ಏನು ತಪ್ಪು ಮಾಡ್ಕೊಂಡಿದ್ದೀರಿ, ಏನು ಸರಿ ಮಾಡ್ಕೊಂಡಿದ್ದೀರಿ ಅನ್ನುವಂತಹ ಕ್ಲಾಸು ಆವತ್ತಿನ ದಿನ ನಿಮಗೆ ಲಭ್ಯವಾಗ್ತದೆ. ಈಚೆ ಕಡೆ ಲಿಟ್ರೇಚರ್ ಪಾರ್ಟಿಗೆ ಬಂದರೆ ನಾವು ಏನೇನೆಲ್ಲ ಓದ್ಬೋದು. ಹಳೆಗನ್ನಡ ಸಾಹಿತ್ಯ ಅನ್ನುವಂಥ ಟೈಟಲ್ ಕೊಟ್ಟಿದ್ದೀವಿ. ಅದರಲ್ಲಿ ಪಂಪ, ಪೊನ್ನ, ರನ್ನ ಅಂದರೆ ಇವರು ಕನ್ನಡದ 3 ಜನ ರತ್ನತ್ರಯರು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಈ ರತ್ನತ್ರಯರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಬೇಕು. ಜೊತೆಗೆ ಅವರ ಕೃತಿಗಳು, ಅವರಿಗೇನರ ಬಿರುದುಗಳು ಅವೆಲ್ಲವನ್ನು ನೀವು ಓದ್ಕೊಂಡಿರಬೇಕು. ಆಮೇಲೆ ನವ್ಯ ಮತ್ತು ಬಂಡಾಯ ಸಾಹಿತ್ಯ ಅನ್ನುವಂಥ ಟಾಪಿಕಲ್ಲಿ ದೇವನೂರು ಮಹಾದೇವ ಮತ್ತು ಸಿದ್ಧಲಿಂಗಯ್ಯ. ಸರ್, ದೇವನೂರು ಮಹಾದೇವ ಮತ್ತು ಸಿದ್ಧಲಿಂಗಯ್ಯ ಹೇಗೆ ಅನ್ನುವಂತಹ ಕನ್ಫ್ಯೂಸ್ ಸ್ಟೇಟ್ಮೆಂಟ್ ಬೇಡ. ಇತ್ತೀಚೆಗೆ ನಮ್ಮ ದೇವನೂರು ಮಹಾದೇವ ಅವರಿಗೆ ಪಂಪ ಪ್ರಶಸ್ತಿ ಬಂದಿದೆ. ಅವರು ದಲಿತ ಸಾಹಿತಿಗಳು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಅವ್ರ ಬಗ್ಗೆ ಹೇಳಿದ್ರೆ ಮತ್ತೆ ಬಿಟ್ಟರೆ ಸಮಸ್ಯೆ, ಪ್ರಶ್ನೆ ಬಂದೇ ಬರುತ್ತೆ. ಅವರ ಜೊತೆಯಲ್ಲಿ ಮತ್ತು ಸಿದ್ಧಲಿಂಗಯ್ಯ ಸರ್ ಅವರು ಕೂಡ, ಅಥವಾ ಸಿದ್ಧಲಿಂಗಯ್ಯ ಅವ್ರ ಬಗ್ಗೆಯೂ ಕೂಡ ದೇವನೂರು ಮಹಾದೇವರಾಗಿರ್ಬೋದು, ಸಿದ್ಧಲಿಂಗಯ್ಯ ಆಗಿರ್ಬೋದು, ಇವರಿಬ್ಬರ ನಡುವೆ ಸಾಕಷ್ಟು ಸಾಮ್ಯತೆಗಳಿದೆ. ಇವ್ರನ್ನ ಬಿಟ್ಟು ಅವ್ರನ್ನ ಕೇಳ್ಬೋದು, ಐದರ ಅವ್ರನ್ನ ಬಿಟ್ಟು ಇವ್ರನ್ನ ಕೇಳ್ಬೋದು ಅಂತ ಹೇಳಿ ನಾವು ಅವರನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಇದು ನಮ್ಮ ಪ್ಯಾಕೇಜ್, ಕಂಪ್ಲೀಟ್ ನಿಮ್ಮ ಗಮನಕ್ಕೆ ಇರುವಂತಹ ಪ್ಯಾಕೇಜನ್ನು ಕೊಡ್ತಾ ಹೋಗ್ತಿದ್ದೀವಿ. ಇದಿಷ್ಟು ಮೊದಲನೆಯ ಪರೀಕ್ಷೆ ಆಗಿರುತ್ತೆ. ಈ ಲಿಟ್ರೇಚರ್ ಪಾರ್ಟಲ್ಲಿ ಸ್ವಲ್ಪ ಗಮನಿಸಬೇಕು ನೀವು. ಅವರ ಬಿರುದುಗಳು, ಅವರಿಗೆ ಬಂದಂತಹ ಪ್ರಶಸ್ತಿಗಳು. ಇಲ್ಲಿ ದೇವನೂರು ಮಹಾದೇವ ಅವರು ಕುಸುಮ ಬಾಲೆ ಮತ್ತು ಒಡಲಾಳ ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು. ಎದೆಗೆ ಬಿದ್ದ ಅಕ್ಷರ, ಪಂಪ ಅವಾರ್ಡ್ ಆಗಿದ್ದು. ಹಂಗೆ ಪಂಪ ಅವಾರ್ಡಿನ ಬಗ್ಗೆ ಕಂಪ್ಲೀಟ್ ಇತಿಹಾಸ ಓದ್ಕೊಂಡಿರ್ಬೇಕು. ಪ್ರಶ್ನೆಗಳು ಹೇಗೆ ಬೇಕಾದರೂ ಬರ್ಬೋದು. ಎಷ್ಟು ಪ್ಯಾಕೇಜ್ ಕೊಟ್ಟಿದ್ದೀವಿ ಅಂದರೆ ಇದರಲ್ಲಿ ಪ್ರಶ್ನೆ ಯಾವ ಮೂಲೆಯಲ್ಲಾದರೂ ತೆಗಿಬೋದು. ಪ್ರಶ್ನೆ ಪತ್ರಿಕೆನ ತೆಗಿಯೋನು ನಾನೇ, ಅನಲೈಸ್ ಮಾಡೋನು ನಾನೇ, ಅದರ ಒಂದು ಸ್ಟ್ಯಾಟಿಸ್ಟಿಕ್ಟ್ ಅಂತಿರಲ್ಲ, ಅದರದ್ದು ಪೂರ್ತಿ ಸಂಪೂರ್ಣವಾಗಿ ಕೊಡೋದು ನನ್ನದೇ ಜವಾಬ್ದಾರಿ. ಕೊಡ್ತೀನಿ. ನೀಟಾಗಿ ಓದ್ಕೊಂಡು ನೀವು ಇದನ್ನು ಫಾಲೋ ಮಾಡ್ಕೊಂಡ್ರೆ ಈ ಸಾರಿ ವಿಲೇಜ್ ಅಕೌಂಟೆಂಟ್ ನೀವು ಕೂಡ ಆಗಬಹುದು. ಇದು ನಿಮ್ಮ ಮೊದಲನೆಯ ಪರೀಕ್ಷೆ. ಹಂಗಾರೆ ಇದು ಗ್ರಾಮರ್ ಪಾರ್ಟ್, ಇದು ಲಿಟ್ರೇಚರ್ ಪಾರ್ಟ್. ಹಂಗಾರೆ ನಿಮ್ಮ ನೆಕ್ಸ್ಟ್ 2ನೇ ಟೆಸ್ಟಲ್ಲಿ ನಿಮಗೆ ಕಂಪ್ಲೀಟಾಗಿ ಏನಿರುತ್ತಪ್ಪ ಅಂತೇಳಿ 2ರಲ್ಲಿ ಇದು ವ್ಯಾಕರಣ ಭಾಗ, ಇದು ಸಾಹಿತ್ಯ ಭಾಗ. ವ್ಯಾಕರಣ ವಿಭಾಗದಲ್ಲಿ ಏನಿರುತ್ತೆ, ಸಂಧಿಗಳು ಅನ್ನುವಂಥ ಟಾಪಿಕನ್ನು ಡೀಲ್ ಮಾಡ್ತೀವಿ. ಹಂಗಾರೆ ಸಂಧಿಗಳು ಎಷ್ಟು ಸಂಧಿಗಳಿದಾವೆ ನಿಮಗೆ? ಸಿಕ್ಕಾಪಟ್ಟೆ ಸಂಧಿಗಳಿದಾವೆ. ಹೆಚ್ಚು ಕಡಿಮೆ 16ರಿಂದ 17 ಸಂಧಿಗಳು ಬರ್ತಾವೆ. ಓಕೆ, ಕನ್ನಡ ಸಂಧಿಗಳು ಯಾವುವು, ಸಂಸ್ಕೃತ ಸಂಧಿಗಳು ಯಾವುವು, ಸಂಧಿ ಅಂದ್ರೇನು, ಪದ ಮಧ್ಯ ಸಂಧಿ ಅಂದ್ರೇನು, ಪದಾಂತ್ಯ ಸಂಧಿ ಅಂದ್ರೇನು, ಲೋಪ, ಆಗಮ, ಆದೇಶ, ಕನ್ನಡ ಸಂಧಿಗಳೆಷ್ಟು, ಸಂಸ್ಕೃತ ಸಂಧಿಗಳೆಷ್ಟು, ಸ್ವರ ಸಂಧಿಗಳು ಯಾವುವು, ವ್ಯಂಜನ ಸಂಧಿಗಳು ಯಾವುವು, ಇವೆಲ್ಲ ಮಾಹಿತಿಯನ್ನು ತಾವುಗಳು ಸರಿಯಾಗಿ ಓದ್ಕೋಬೇಕಾಗತ್ತೆ. ಈ ಸಂಧಿಗಳು ಅನ್ನುವಂತಹ ಟಾಪಿಕ್ ಇದೆ. ಪದ ಸಂಪತ್ತು ಅಂತ ಕೊಟ್ಟಿದ್ದೀವಿ. ಪದ ಸಂಪತ್ತು, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ರೈಟ್, ನಾನಾರ್ಥಕ ಪದಗಳು, ಒಂದೇ ಪದದ ವಿಭಿನ್ನ ಅರ್ಥಗಳನ್ನು ಸೂಚಿಸುವಂತಹ ಪದಗಳು ನಾನಾರ್ಥಕ ಪದಗಳು. ಆಮೇಲೆ ವರ್ಗೀಕರಣ, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ, ಗುಂಪಿಗೆ ಯಾವ ಪದ ಸೇರೋದಿಲ್ಲ ಆ ಪದವನ್ನು ಆರಿಸಿ ಬರೀರಿ ಅಂತ. ಆಮೇಲೆ ಕ್ರಿಯಾಪದ ಅನ್ನುವಂಥ ಟಾಪಿಕನ್ನು ಕೊಟ್ಟಿದ್ದೀವಿ 2ನೇ ಟೆಸ್ಟಲ್ಲಿ. ಕ್ರಿಯಾಪದದಲ್ಲಿ ನೀವು ಕಾಲಗಳನ್ನು ಓದಬೇಕು. ಧಾತುಗಳು ಅನ್ನುವಂತಹ ಟಾಪಿಕ್ ಬರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ಈ ಧಾತುಗಳಲ್ಲಿ ಸಹಜ ಧಾತು, ಸಾಧಿತ ಧಾತು, ಸಕರ್ಮಕ ಧಾತು, ಅಕರ್ಮಕ ಧಾತು ಅನ್ನುವಂಥ ಕಾನ್ಸೆಪ್ಟ್ ಇದೆ. ಅಲ್ಲಿಯೂ ಕೂಡ ತಾವುಗಳು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಸ್ಟಡಿ ಮಾಡಬೇಕು.
ಆಮೇಲೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಇದೆ, ಅಲ್ಲಿ ಕೂಡ ನೀವು ಸ್ವಲ್ಪ ಸ್ಟಡಿ ಮಾಡಬೇಕು. ಆಮೇಲೆ ವಿದ್ಯಾರ್ಥಿಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ, ಸಾಪೇಕ್ಷ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ ಅಂತ ಬರುತ್ತೆ. ವಿದ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ, ಸಾಪೇಕ್ಷ ಕ್ರಿಯಾಪದಗಳು ಅಂತ ಬರ್ತವೆ. ಇಷ್ಟು ಟಾಪಿಕನ್ನು ನೀವುಗಳು ಇಲ್ಲಿ ಡಿಸ್ಕಸ್ ಮಾಡಬೇಕು. ಇದು 2ನೇ ಪರೀಕ್ಷೆ ನಿಮಗೆ. ಇಲ್ಲಿ ಲಿಟ್ರೇಚರ್ ಪಾರ್ಟ್ ಏನು ಬರುತ್ತೆ ನಿಮಗೆ ಅಂತ ಹೇಳಿದ್ರೆ, ಮತ್ತು ಜನ್ನ ಅನ್ನುವಂತಹ ಕವಿ, ನಾಗಚಂದ್ರ, ನಾಗವರ್ಮ 1 ಮತ್ತು 2 ಈ ಇಬ್ಬರು ಕವಿಗಳ ಬಗ್ಗೆ ಬರುತ್ತೆ ಇನ್ಫಾರ್ಮೇಷನ್. ಆಮೇಲೆ ಬಾನು ಮುಸ್ತಾಕ್, ಇತ್ತೀಚೆಗೆ ನಮಗೆ ಮ್ಯಾನ್ ಬುಕಾರ್ ಅವಾರ್ಡ್ ಬಂತು. ಬಾನು ಮುಸ್ತಾಕ್ ಅವರು ಒಬ್ಬರನ್ನ ಕಾನ್ಸಂಟ್ರೇಷನ್ ಮಾಡಿದಾಗ ಅವ್ರ ಜೊತೆಲಿ ಸಾರಾ ಅಬೂಬ್ಕರ್ ಮೇಡಮ್ ಅವರು ಕೂಡ ಇದ್ದಾರೆ. ಅವ್ರದ್ದು ಕೂಡ ಏನಾದರೂ ಪ್ರಶ್ನೆಗಳು ರೈಸ್ ಆದರೆ ಆಗಿಬಿಡ್ಬೋದು. ಅದಕ್ಕೆ ಅವರಿಬ್ಬರನ್ನು ಕೂಡ ನಾವು ಹೈಲೈಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ ಸಾಹಿತ್ಯದ ಪ್ರಭಾವ, ಕನ್ನಡ ಸಾಹಿತ್ಯದಲ್ಲಿ ಸ್ತ್ರೀ ಸಂವೇದನೆ ಅನ್ನುವಂಥದ್ದು ನಮ್ಮ ಗೀತಾ ನಾಗಭೂಷಣ ಆಗಿರ್ಬೋದು, ಅನುಪಮ ನಿರಂಜನ್ ಆಗಿರ್ಬೋದು, ವೈದೇಹ್ಯವಾಗಿರ್ಬೋದು, ಇವ್ರ ಬಗ್ಗೆ ಸ್ವಲ್ಪ ನೀವು ಗಮನ ಇಡಬೇಕು. ಯಾಕಂತ ಹೇಳಿದೆ ಅಂದರೆ ಪ್ರಶ್ನೆಗಳ ಸ್ವರೂಪ ಪ್ರತಿ ಪರೀಕ್ಷೆಯಿಂದ ಪರೀಕ್ಷೆಗೆ ತುಂಬ ವೇಟೇಜಿಂದ ಕೊಡ್ತಾ ಇದೆ. ಆ ವೇಟೇಜು ಹೇಗಾದರೂ ಬರಲಿ, ನಾವು ಮಾತ್ರ ಸಿದ್ಧತೆಯಿಂದ ಇದ್ದೀವಿ ಅನ್ನುವಂಥದ್ದನ್ನು ತೋರಿಸ್ಕೊಡ್ಬೇಕು ಅನ್ನುವಂಥ ಕಾರಣಕ್ಕೆ ಸೊ ಎಲ್ಲರೂ ಕೂಡ ಪರಿಣಿತರು ಸೇರಿಕೊಂಡು ಒಂದು ಕೂತ್ಕೊಂಡು ಚರ್ಚೆ ಮಾಡಿ ಏನೇನೆಲ್ಲ ಮಾಡಬಹುದು ಸಾಧ್ಯತೆಗಳನ್ನೆಲ್ಲ ನೋಡಿ ಒಂದು ಶಪಥ ಮಾಡಿ ಕಂಕಣಬದ್ಧರಾಗಿದ್ದೀವಿ. ಈ ಸರಿ ನಿಮಗೇನಾದರೂ ಆಗಿರಲಿ, ನಿಮ್ಮನ್ನು ಪರೀಕ್ಷೆಗೆ ಉತ್ತಮವಾಗಿ ತಯಾರು ಮಾಡಬೇಕು. ಬೇರೆ ಯಾರೂ ಕೂಡ ಹೇಗೆ ತಯಾರು ಮಾಡಿದ್ರೂ ನಮಗೆ ಗೊತ್ತಿಲ್ಲ. ನಾವು ಮಾತ್ರ ಈ ರೀತಿಯಾಗಿ ನಿಮ್ಗೆ ಪ್ಯಾಕೇಜನ್ನು ಕೊಡ್ತಾ ಹೋಗ್ತೀವಿ. ನೀವು ತೊಗೊತ್ಕೊಳ್ಳೋ ಹೋಗಬೇಕು, ಓದ್ಕೊತ ಹೋಗಬೇಕು, ಉತ್ತಮವಾಗಿ ತಯಾರಾಗಬೇಕು, ಜಾಬ್ ತೊಗೋಬೇಕು. ನಾನು ಇಂಥಲ್ಲಿ ಇದ್ದೆ, ಇಂಥಲ್ಲಿ ಹೋಗಿದ್ದೆ, ಇಂಥವ್ರು ನನ್ನ ಗೈಡ್ ಮಾಡಿದರು, ಇವರ ಗೈಡ್ಶಿಪ್ ತೊಗೊಂಡ್ರೆ ನೀವು ಗ್ಯಾರಂಟಿ ಸಕ್ಸಸ್ ಆಗ್ತೀರಿ ಅನ್ನುವಂಥದ್ದು ನೀವೇ 4 ಜನಕ್ಕೆ ಹೇಳಂಗಿರಬೇಕು. ಆ ರೀತಿಯಲ್ಲಿ ನಾವು ಇದನ್ನು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ಇದು 2ನೇ ಪರೀಕ್ಷೆ. ಇನ್ನು 3ನೇ ಪರೀಕ್ಷೆಗೆ ನಾವು ಹೋಗೋದಾದರೆ ಸೊ 3ನೇ ಪರೀಕ್ಷೆಯಲ್ಲಿ ನಿಮಗೆ ವಚನ ಸಾಹಿತ್ಯ ಮತ್ತು ವಾಕ್ಯ ರಚನೆ ಅಂತ ಡಿವೈಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಿಮಗೆ ಏನೇನು ಸಿಲೆಬಸ್ ಬರುತ್ತೆ, ಲಿಂಗಗಳ ಬಗ್ಗೆ, ಅವ್ಯಯಗಳ ಬಗ್ಗೆ, ಕೇಶಿರಾಜ ಲಿಂಗ 9 ತೆರಂ ಅಂತ ಹೇಳಿದ್ದ, ಲಿಂಗಗಳ ಬಗ್ಗೆ ಓದ್ಕೋಬೇಕು, ಅವ್ಯಯಗಳ ಬಗ್ಗೆ ಓದ್ಕೋಬೇಕು. ಆಮೇಲೆ ವಾಕ್ಯಗಳ ಬಗ್ಗೆ ಓದ್ಕೋಬೇಕು. ಸಾಮಾನ್ಯ ವಾಕ್ಯ ಅಂದ್ರೇನು, ಸಂಯೋಜಿತ ವಾಕ್ಯ ಅಂದ್ರೇನು, ಮಿಶ್ರ ವಾಕ್ಯ ಅಂದ್ರೇನು. ಆಮೇಲೆ ಈ ವಾಕ್ಯಗಳನ್ನು ಓದಿದಾಗ ಕರ್ತರಿ ಕರ್ಮಣಿ ಪ್ರಯೋಗ ಓದ್ಕೋಬೇಕು. ವೆರಿ ಇಂಪಾರ್ಟೆಂಟು. ಕನ್ನಡದಲ್ಲಿ ಕರ್ತೃಪದ ಪ್ರಧಾನ, ಸಂಸ್ಕೃತದಲ್ಲಿ ಕರ್ಮಣಿ ಪ್ರಯೋಗ ಪ್ರಧಾನ. ಆಮೇಲೆ ವಾಕ್ಯಗಳ ವಿಧಗಳು ಮತ್ತು ರಚನಾ ವಿಧಾನ, ಇದು ಹೇಳಿದ ಲೇಖನ ಚಿಹ್ನೆಗಳು ಓದ್ಕೋಬೇಕು. ವಾಕ್ಯಗಳು, ಲೇಖನ ಚಿಹ್ನೆಗಳು, ಕರ್ತರಿ ಕರ್ಮಣಿ ಪ್ರಯೋಗ, ಇವು 3 ಒಂದಕ್ಕೆ ಸಂಬಂಧಪಟ್ಟದೆ. ವಾಕ್ಯಗಳನ್ನು ಸರಿಯಾಗಿ ಬರೀಬೇಕು ಅಂತ ಹೇಳಿದ್ರೆ ಯಾವ ಚಿಹ್ನೆಗಳನ್ನು ಬಳಸ್ಕೊಳ್ಬೇಕು, ಎಲ್ಲಿ ಯಾವ ಚಿಹ್ನೆ ಬರ್ತದೆ. ಇತ್ತೀಚಿನ ನಿಮ್ಮ ಪರೀಕ್ಷೆಗಳಲ್ಲಿ ಗಮನಿಸಿದಾಗ ಲೇಖನ ಚಿಹ್ನೆಗಳ ಬಗ್ಗೆ 1 or 2 ಕ್ವಶನ್ ಬಂದೇ ಬರ್ತದೆ. ಆಮೇಲೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳಾಗತ್ತೆ. ನಾನು ಸ್ಟೇಟ್ಮೆಂಟ್ ವೈಸ್ ಸ್ವಲ್ಪ ಗಮನದಲ್ಲಿರಲಿ. ಹಾಗಿದ್ರೆ ಲೇಖನ ಚಿಹ್ನೆಗಳು, ಕರ್ತರಿ ಕರ್ಮಣಿ ಪ್ರಯೋಗ. ಆಮೇಲೆ ಇದು ಇಂಪಾರ್ಟೆಂಟು, ನಾಮಪದ, ತದಿತಾಂತ ಮತ್ತು ಕೃದಂತ. ನೋಡಿ 3ನೇ ಟೆಸ್ಟಲ್ಲಿ ಸ್ವಲ್ಪ ವೇಟೇಜ್ ಜಾಸ್ತಿ ಆಗ್ತಿದೆ. ಇಲ್ಲಿ ನಾಮಪದ ಅನ್ನುವಂಥ ಟಾಪಿಕನ್ನು ಓದಬೇಕಾದಾಗ ನೀವು ಸಹಜ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ ಅಂತ ತಿಳ್ಕೊಬೇಕು. ಇಲ್ಲಿ 2 ಟಾಪಿಕ್ ಮಾಡ್ಕೊತೀವಿ. ಮತ್ತು ಈ ಸಹಜ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ ಅನ್ನುವಂತಹ ಟಾಪಿಕಲ್ಲಿ, ಈ ಸಾಧಿತ ನಾಮ ಪ್ರಕೃತಿ ಟಾಪಿಕಲ್ಲಿ ತದಿತಾಂತ ಮತ್ತು ಕೃದಂತ ಬರ್ತದೆ. ಹಂಗಾರೆ ಸಹಜ ನಾಮ ಪ್ರಕೃತಿಲಿ ಏನು ಬರ್ತದೆ, ಇಲ್ಲಿ ನಿಮಗೆ ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ, ಭಾವವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ಸರ್ವನಾಮ ಅಂತ 9 ಟಾಪಿಕ್ ಬರ್ತಾವೆ. ಅವುಗಳ ಬಗ್ಗೆನೂ ಓದಬೇಕು. ಸೊ 1, 2, 3, 4, 5, 6, 7, 8, 9. ಇಲ್ಲಿ ವಸ್ತುವಾಚಕದಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ ಅಂತ ಬರುತ್ತೆ. ಅದನ್ನು ಕೂಡ ಅಭ್ಯಾಸ ಮಾಡಬೇಕು. ಆಮೇಲೆ ಇಲ್ಲೇ ಸರ್ವನಾಮದಲ್ಲಿ ಪುರುಷಾರ್ಥಕ, ಆತ್ಮಾರ್ಥಕ, ಪ್ರಶ್ನಾರ್ಥಕ ಸರ್ವನಾಮಗಳಂತ ಬರುತ್ತೆ. ಅದನ್ನು ಡಿಸ್ಕಸ್ ಮಾಡಬೇಕು. ಆಮೇಲೆ ಪುರುಷಾರ್ಥಕದಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತ ಬರುತ್ತೆ. ಅದನ್ನು ಡಿಸ್ಕಸ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಹೀಗೆಲ್ಲ ಮಾಡ್ತಾ ಹೋದರೆ ನಿಮ್ಮ ಕಂಪ್ಲೀಟ್ ಆಗಿರುವಂಥ ಪ್ಯಾಕೇಜು ಈ ಎಕ್ಸಾಮ್ಗೆ ರೆಡಿ ಆದಂಗೆ ಅಥವಾ ಸಿಕ್ಕಂಗೆ. ಈಚೆ ಕಡೆ ಲಿಟ್ರೇಚರ್ ಪಾರ್ಟ್ ಏನು ಕೊಟ್ಟಿದ್ದೀವಿ, ವಚನಕಾರ ಬಗ್ಗೆ ಕೊಟ್ಟಿದ್ದೀವಿ. ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ. ದಿಸ್ 3 ಈಸ್ ವೆರಿ ಇಂಪಾರ್ಟೆಂಟ್. ಆದ್ಯ ವಚನಕಾರ ಜೇಡರ ದಾಸಿಮಯ್ಯ, ಅದಂದ್ರೆ ನೀವು ಗೊತ್ತಿರಬೇಕು ನಿಮಗೆ. ನಾವು ಇಷ್ಟೇ ಹೇಳಿದ್ದೀವಿ ಇಷ್ಟೇ ಅಂತಲ್ಲ, ಅದ್ರ ಹಿಂದೆ ಮುಂದೆ ಏನಾದರೂ ಒಂದು ಅಂಶಗಳಿದ್ದರೆ ಓದಬೇಕು, ತಪ್ಪೇನಿಲ್ಲ ಅಂತ. ಎಲ್ಲ ವಚನಕಾರರ ಅಂಕಿತ ನಾಮ ಇಲ್ಲಿ ಕೊಟ್ಟೆ ಬಿಟ್ಟಿದ್ದು ನೋಡಿರಿ. ಎಲ್ಲ ವಚನಕಾರರ ಅಂಕಿತ ನಾಮಗಳು, ಕೆಲವೊಮ್ಮೆ ಅವರು ಹೇಳಿರುವಂತಹ ವಚನದ ಪ್ರಸಿದ್ಧ ಸಾಲುಗಳನ್ನು ಸಹ ತಾವು ಓದುವಂತಹ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ
ಷಟ್ಪದಿ ಕವಿಗಳು ಯಾರ್ಯಾರು? ರಾಘವಾಂಕ, ಕುಮಾರವ್ಯಾಸ ಮತ್ತು ಲಕ್ಷ್ಮೀಶನ್. ಹಂಗಾರೆ ಹರಿಹರ ಅನ್ನುವಂಥವನು ರಗಳೆ ಕವಿ ಬಗ್ಗೆನೂ ಓದಬೇಕು. ಷಟ್ಪದಿ ಕವಿಗಳ ಬಗ್ಗೆನೂ ಕೂಡ ತಾವು ಸ್ವಲ್ಪ ಗಮನ ಬಿಟ್ಟು ಓದಬೇಕು. ಸೊ ಇದಿಷ್ಟು ನಿಮ್ಮ 3ನೇ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಿಲೆಬಸ್ ನಾವು ಕೊಟ್ಟಿದ್ದು. 4ನೇ ಪರೀಕ್ಷೆ ಹೀಗಿರುತ್ತೆ, ಛಂದಸ್ಸು ಸಂಬಂಧಪಟ್ಟಂಗಿರುತ್ತೆ. ಹಂಗಾರೆ ವೆರಿ ಇಂಪಾರ್ಟೆಂಟ್. ಪ್ರಶ್ನೆಗಳ ಸ್ವರೂಪ ಬದಲಾವಣೆ ಆಗ್ಬೋದು, ಬಟ್ ಈ ಟಾಪಿಕ್ ಬಗ್ಗೆ ಪ್ರಶ್ನೆಗಳು ಗ್ಯಾರಂಟಿ ಬಂದೇ ಬರ್ತದೆ. ಹಂಗಾರೆ 4ನೇ ಭಾಗದಲ್ಲಿ ಛಂದಸ್ಸು ಮತ್ತು ಸಾಹಿತ್ಯ ಅಂತ ಹಾಕಿದ್ದೀವಿ. ಸೊ ಸಮಾಸ ಅನ್ನುವಂತಹ ಟಾಪಿಕ್ ಇದೆ, ಅಲಂಕಾರ ಅನ್ನುವಂತಹ ಟಾಪಿಕ್ ಇದೆ, ದೇಶೀಯ ಅನ್ಯದೇಶೀಯ ಪದಗಳು ಅನ್ನುವಂಥ ಒಂದು ಟಾಪಿಕ್ ಇದೆ. ಈ ದೇಶೀಯ ಅನ್ಯದೇಶೀಯ ಪದಗಳನ್ನು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ತಿಳ್ಕೊಳ್ಬೇಕು. ಯಾಕಂದರೆ ಪ್ರಶ್ನೆಗಳು ಬರ್ಬೋದು, ಬರದಿರ್ಬೋದು, ಅವು ನಮ್ಮ ತಿಳುವಳಿಕೆ ಇರಲೇಬೇಕು. ಹಾಗಿದ್ರೆ ವಾಕ್ಯ ರಚನೆ ಅಂತ ಹಾಕಿದೆ. PQRS ಪದಗಳು, ವಾಕ್ಯಗಳು ಇವುಗಳನ್ನು ತಾರ್ಕಿಕವಾಗಿ ಜೋಡಣೆ ಮಾಡಬೇಕು. ಹೆಂಗೆ ತಾರ್ಕಿಕವಾಗಿ ಜೋಡಣೆ ಮಾಡೋದು? ನಿಮಗೆ ಗೊತ್ತಿರಲಿ, 4 ವರ್ಡ್ ಕೊಟ್ಟಿದ್ದಾನೆ, PQRS ಅಂತ ಹೇಳ್ಬಿಟ್ಟು ರೀಅರೇಂಜ್ ದ ವರ್ಡ್ಸ್ ಅಂತಾನೆ. 4 ವಾಕ್ಯ ಕೊಟ್ಟಿರ್ತಾನೆ, ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಗುರುತಿಸಿ ಅಂತಾನೆ. ಸೊ ಇವುಗಳ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿರಬೇಕು. ಆಮೇಲೆ ಛಂದಸ್ಸಿನ ಪರಿಚಯ ಅಂತ ಹೇಳ್ತೀವಿ. ಪಾದ, ಯತಿ ಮತ್ತು ಪ್ರಾಸಗಳ ಬಗ್ಗೆ ನೀವು ತಿಳಿದುಕೊಳ್ಬೇಕು. ಇಲ್ಲಿ ಪಾದ, ಯತಿ, ಒಡಿ ಅನ್ನುವಂತಹ ಟಾಪಿಕ್ ಮಿಸ್ ಆಗುತ್ತೆ. ಈ ಒಡಿ ಅನ್ನುವಂಥ ಕೂಡ ಸ್ವಲ್ಪ ತಿಳ್ಕೊಬೇಕು, ಯಾಕಂದರೆ ಪ್ರಶ್ನೆ ಬಂದರೂ ಬರ್ಬೋದು. ಈಚೆ ಲಿಟ್ರೇಚರ್ ಪಾರ್ಟಿಯಿಂದ ಗಮನಿಸೋಣ. ಕನಕದಾಸ ಮತ್ತು ಪುರಂದರದಾಸರು. ಆಮೇಲೆ ದಾಸ ಸಾಹಿತ್ಯದಲ್ಲಿ ಬರುವಂತಹ ಪ್ರಮುಖ ದಾಸರ ಅಂಕಿತ ನಾಮಗಳನ್ನು ತಿಳ್ಕೊಂಡಿರಬೇಕು. ಅಂಕಿತ ನಾಮಗಳು, ಅವರ ಒಂದು ಅಂಕಿತ ನಾಮಗಳು ಏನಿದೆ ಅಂತ. ಪ್ರಮುಖ ಕವಿಗಳಾಗಿರುವಂತಹ ಸಂಗತಿ ಕವಿಗಳು ರತ್ನಾಕರ ವರ್ಣಿ, ಸಂಚಿ ಹೊನ್ನಮ್ಮ ಅವ್ರ ಬಗ್ಗೆ ಗೊತ್ತಿರಬೇಕು. ಮುದ್ದಣ್ಣನ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಬೇಕು. ಆಮೇಲೆ 3 ಜನ ರಾಷ್ಟ್ರ ಕವಿಗಳು, ಎಂ ಗೋವಿಂದ ಪೈ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಮತ್ತು ಗುಗ್ಗರಿ ಶಾಂತವೀರಪ್ಪ, GSS ಗುಗ್ಗರಿ ಶಾಂತವೀರಪ್ಪ ಮತ್ತು ಶಿವರುದ್ರಪ್ಪ ಅಲ್ವಾ? ರೈಟ್, GSS ಅಂತ ಓದ್ತೀವಿ. ಈ 3 ಜನರ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ತಿಳ್ಕೊಂಡಿರಬೇಕು. ಯಾಕಂದರೆ ಆ 3 ಜನ ರಾಷ್ಟ್ರಕವಿಗಳನ್ನು ನಾವು ಬಿಟ್ಟು ಕನ್ನಡ ಸಿಲೆಬಸ್ಸನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇದು ನಿಮ್ಮ 4ನೇ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ಯಾಕೇಜ್. ಈ ವಿಡಿಯೋ ನೋಡಿದ ತಕ್ಷಣ ಒಂದು ಕ್ಲಾರಿಟಿ ಬಂದಿರಬೇಕು. ಏನಂತ, ಈ ಧ್ವನಿ ಅಕಾಡೆಮಿಯವರು ಏನೋ ಒಂದು ವಿಶೇಷವಾಗಿರೋ ಪ್ಯಾಕೇಜ್ ಕೊಡ್ತಾ ಇದ್ದಾರೆ. ಈ ಧ್ವನಿ ಅಕಾಡೆಮಿಯವರು ಸಮಥಿಂಗ್ ಏನೋ ಹೊಸದನ್ನು ಮಾಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ವೆರಿ ಡಿಫ್ರೆಂಟ್ ಆಗಿರುವಂತಹ ಟೆಕ್ನಿಕ್ ಇದು, ಯಾರ ಕಡೆಯೂ ಸಾಧ್ಯ ಇಲ್ಲ. ಕಂಪ್ಲೀಟ್ ಆಗಿ ಇದರ ಮಾಹಿತಿ, ಇದರ ಪ್ಯಾಕೇಜ್, ಇದರ ಪ್ಲಾನನ್ನು ಈ ಅಕಾಡೆಮಿಯವರು ಮಾಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡಿಸ್ಕೊಳ್ತೀರಿ ಅಂತ ಭಾವಿಸ್ತೇನೆ. ಇನ್ನು ಲಾಸ್ಟ್ ಟೆಸ್ಟ್ ಏನಿದೆ, 5ನೇದು ಏನಿದೆ ಅಂತ ಗಮನಿಸೋಣ. 5ನೇದರಲ್ಲಿ ನಾವು ಏನು ಹೇಳ್ತೀವಿ ಅನ್ನೋಂಥದ್ದು ನೋಡಿ. ಇದು 5ನೇ ಪ್ರಶ್ನೆ ನಿಮಗೆ, 5ನೇ ಪರೀಕ್ಷೆ. 5ನೇ ಪರೀಕ್ಷೆಯಲ್ಲಿ ನಿಮಗೆ ಏನೆಲ್ಲ ಮಾಹಿತಿ ಸಿಗುತ್ತೆ? 5ನೇ ಪರೀಕ್ಷೆಯಲ್ಲಿ ಛಂದಸ್ಸಿನ ಮುಂದುವರೆದ ಭಾಗ, ಮಾತ್ರಾಗಣ ಅಂತಿದೆ, ಅಲ್ಲಿ ನಿಮಗೆ ಕಂದ ಪದ್ಯ, ರಗಳೆ ಮತ್ತು ಷಟ್ಪದಿ ಸಿಗುತ್ತೆ. ಅಂಶಗಣ, ಸಂಗತ್ಯ, ಎಳೆ ಮತ್ತು ತ್ರಿಪದಿ ಸಿಗುತ್ತೆ. ಅಕ್ಷರಗಣ, ಖ್ಯಾತಕರಣ ವೃತ್ತಗಳು ಸಿಗುತ್ತೆ. ಈ ಖ್ಯಾತಕರಣ ವೃತ್ತಗಳ ಬಗ್ಗೆ ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ, ಬಿಡಂಗೇ ಇಲ್ಲ. ಕಂಪ್ಲೀಟ್ ಹೇಳ್ಬಿಡ್ತಾರೆ, ನೆನಪಿಟ್ಕೊಳ್ಳಿ, ಅದು ಪಕ್ಕ ಪ್ರಶ್ನೆ. ಇನ್ನು ಈ ಕಡೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು 8 ಜನ ಇದ್ದಾರೆ. ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಂತ, ಕಂಬಾರ, ಮೂರ್ತಿ, ರೈಟ್, ಗೋಕಾಕ ಮತ್ತು ಚಂದ್ರಶೇಖರ್ ಕಂಬಾರ. 8 ಜನ. ಅವ್ರನ್ನ ಬಿಡಪ್ಲೇ ಇಲ್ಲ. ಅವರ ಪರಿಚಯ, ಅವರ ಕೃತಿಗಳು, ಅವರ ಪ್ರಶಸ್ತಿಗಳು, ಅವರ ಆತ್ಮಚರಿತ್ರೆ ಇವೆಲ್ಲವನ್ನು ಕಂಪ್ಲೀಟಾಗಿ ತಾವು ಓದಬೇಕು. ದ ಲಾಸ್ಟ್ ಒನ್ ಇತರೆ ಪ್ರಶಸ್ತಿಗಳು ಅಂತ ಕೊಟ್ಟಿದ್ದೀವಿ. ಇತ್ತೀಚೆಗೆ ಪಂಪ ಅವಾರ್ಡ್ ಆಯಿತು. ಪಂಪ ಅವಾರ್ಡ್ ಬಗ್ಗೆ ಬೇರೆ ಭಾಷೆಯಲ್ಲಿ ಯಾರಾದರೂ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ರೆ, ಯಾರಾದರೂ ಒಬ್ಬರು ಹೊಸ ಪುಸ್ತಕವನ್ನು ಬರೆದಿದ್ರೆ, ಆ ಪುಸ್ತಕ ಕಾಂಟ್ರವರ್ಸಿ ಆಗಿದ್ರೆ, ಕನ್ನಡ ಸಾಹಿತ್ಯಕ್ಕೆ ಏನಾದರೂ ಅದ್ವಿತೀಯವಾದಂತಹ ಕ್ಷೇತ್ರದಲ್ಲಿ ಕೊಡುಗೆ ಇದ್ದರೆ, ಕನ್ನಡ ಸಾಹಿತ್ಯವನ್ನು ಓದಬೇಕಾದಾಗ ನಾವು ಹಲಿಮಿಡಿ ಶಾಸನ ಫಸ್ಟ್ ಅಂತ ಓದಿದ್ವಿ. ಇತ್ತೀಚೆಗೆ ಅದು ಮೊದಲಿದ್ದನ್ನು ಓದಿದ್ವಿ. ಆದರೆ ಇತ್ತೀಚೆಗೆ ತಾಳಗುಂದ ಶಾಸನ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಅದು ಸಂಸ್ಕೃತದ ಶಾಸನ ಅಂತ ಚರ್ಚೆ ಆಗ್ತಿದೆ. ಅದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇತ್ತು ಅನ್ನೋದು ಚರ್ಚೆ ಆಗ್ತಿದೆ. ಹೀಗೆ ಏನಾದರೂ ಹೊಸತನ ಇತ್ತಂದರೆ ತಾವುಗಳು ನೋಡಬೇಕು, ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ ವಾಟ್ ನಮ್ಮ ಧ್ವನಿ ಅಕಾಡೆಮಿಯಿಂದ 5 ಟೆಸ್ಟ್ಗಳ ಸಂಪೂರ್ಣವಾಗಿರುವಂಥ ಮಾಹಿತಿ. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಇದ್ದರೂ ಕೂಡ ನಾನು ಡೀಲ್ ಮಾಡ್ತೀನಿ. ಪರೀಕ್ಷೆನ ಚೆನ್ನಾಗಿ ಬರೀರಿ. ಕ್ವಶ್ಚನ್ ಪೇಪರ್ ಕೂಡ ನಾನು ಸೆಟ್ ಮಾಡ್ತೀನಿ. ಕ್ವಶ್ಚನ್ ಪೇಪರ್ ಇಟ್ಸ್ ನಾಟ್ ಈಸಿ ಅಂತ ಇರೋದಿಲ್ಲ, ತುಂಬ ಸ್ಟ್ಯಾಂಡರ್ಡಾಗಿ ಸೆಟ್ ಮಾಡ್ತೀವಿ. ನಿಮ್ಮ ಪರೀಕ್ಷೆ ಇದಕ್ಕಿಂತನೂ ಈಸಿ ಬರ್ಬೋದು, ಇಲ್ಲ ಇದಕ್ಕಿಂತ ಟಫ್ ಬರ್ಬೋದು. ಒಟ್ಟಲ್ಲಿ ಆ ಕ್ವಶ್ಚನ್ ಪೇಪರ್ ವೇಟೇಜ್ ನಂತರ ಸಿಕ್ಕಾಪಟ್ಟೆ ಸ್ಟ್ಯಾಂಡರ್ಡ್ ಇಟ್ಟಿರ್ತೀವಿ. ನಿಮ್ಮ ಸಿಲೆಬಸ್ ಕೊಟ್ಟಿದ್ದೀವಲ್ಲ ಆ ಪ್ರಕಾರವಾಗಿ ಟೆಸ್ಟ್ ಮಾಡ್ತೀವಿ. ಅದನ್ನು ತಾವು ಕಂಪ್ಲೀಟಾಗಿ ನೋಡ್ಕೋಬೇಕು, ಓದ್ಕೋಬೇಕು. ಯಾವುದೇ ಕಾರಣಕ್ಕೂ ಹಿಂಜರಿಬೇಡ್ರಿ, ಎದುಗೊಂಡ್ಬೇಡ್ರಿ. ನಿಮ್ಮ ಸಪೋರ್ಟ್ಗೆ ನಾವು ಇದ್ದೇ ಇರ್ತೀವಿ. ಹಾಗಿದ್ರೆ ಇಷ್ಟೆಲ್ಲ ನೀವು ಓದಿ ಆದಮೇಲೆ ರೈಟ್, ನೀವು ಇಷ್ಟೆಲ್ಲ ಕೊಡ್ತಿರುವಂತಹ ನಮ್ಮನ್ನು ನಂಬಬಹುದು. ಧ್ವನಿ ಅಕಾಡೆಮಿ ಅಂತ ಹೇಳಿ ನಮ್ಮದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ಕಂಪ್ಲೀಟ್ ಸಿಲೆಬಸ್ ಕೊಟ್ಟಿದ್ದೀವಿ. ಪ್ರೀವಿಯಸ್ ಇಯರ್ PYQ ಟ್ರೆಂಡ್ ಅನಾಲಿಸಿಸ್ ಕ್ವಶ್ಚನ್ ಪೇಪರ್ ಸೆಟ್ಟಿಂಗ್ ಮಾಡಿ ಅದನ್ನು ಅನಲೈಸ್ ಮಾಡ್ಕೊಡ್ತೀವಿ. ಇಂಪಾರ್ಟೆಂಟ್ ಟಾಪಿಕ್ ಯಾವುದು, ಹೇಗೆ ಓದಬೇಕು ಅಂತ ಗೈಡ್ ಮಾಡ್ತೀವಿ. ಎಕ್ಸಾಮ್ ಫೋಕಸ್ ಸ್ಟ್ರಾಟಜಿ, ಎಕ್ಸಾಮ್ಗೆ ನೀವು ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು ಅಂತ ಸ್ಟ್ರಾಟಜಿ ಕೊಡ್ತೀವಿ. ಸಿಲೆಬಸ್, ಟ್ರೆಂಡ್ ಅನಾಲಿಸಿಸ್ ಅನ್ನುವಂಥದ್ದು ನಮ್ಮ ಧ್ಯೇಯ ವಾಕ್ಯ. ಇದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನೀವು ನೋಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಯಾರಿಗೆ ಅವಶ್ಯಕತೆ ಇದೆಯೋ, ಯಾರಿಗೆ ಜಾಬ್ ನೀಡಿದೆಯೋ, ಈ ಪ್ಯಾಕೇಜನ್ನು ನೀವು ತೊಗೊಂಡು ನೀಟಾಗಿ ಓದಿದ್ದು ಅದರಲ್ಲಿ ನೀವು ಸಕ್ಸಸ್ ಆಗ್ತೀರಿ ಅಂತ ಭಾವಿಸ್ತೇನೆ. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ ಅಥವಾ ನಮ್ಮ ಒಂದು ಧ್ವನಿ ಅಕಾಡೆಮಿಯ ಬಗ್ಗೆ ಪ್ರೀತಿ ಮತ್ತು ವಿಶ್ವಾಸಗಳನ್ನು ಇಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ತರಗತಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ ಯು ಗುಡ್ ಲಕ್.